ಸ್ನೇಹಿತರೆ, ತುಂಬ ಜನ ಏನನ್ಕೊಳ್ತಿದ್ದಾರೆ ಗೊತ್ತಾ? ನನಗೆ ಗುರಿ ಇದೆ ಅಂತ ಅಂದುಕೊಳ್ತಿದ್ದಾರೆ. ಆದರೆ ವಾಸ್ತವಕ್ಕೆ ಅದು ಅವರ ಗುರಿಯಲ್ಲ. ಹಾಗಿದ್ರೆ ಅದು ಏನು ಗೊತ್ತಾ? ಅದು ಅವರ ಕೋರಿಕೆ ಮಾತ್ರವೇ. ಕೇವಲ ಅವರು ಒಂದು ಕೋರಿಕೆಯನ್ನು ಹೊಂದಿದ್ದಾರೆ. ಆ ಕೋರಿಕೆಯನ್ನೇ ಅವರ ಗುರಿ ಎಂದು ಭಾವಿಸ್ತಾ ಇದ್ದಾರೆ. ಹಾಗಿದ್ರೆ ಗುರಿಗೆ ಹಾಗೂ ಕೋರಿಕೆಗೆ ಇರುವ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ಅದೇನಾದರೂ ನಿಮ್ಮ ಗುರಿಯಾಗಿದ್ರೆ ನೀನು ಖಂಡಿತವಾಗಲೂ ಅದನ್ನು ಸಾಧಿಸ್ತೀಯ. ಆದರೆ ಅದೇನಾದರೂ ನಿನ್ನ ಕೋರಿಕೆ ಆಗಿದ್ರೆ ನೀನು ಅದನ್ನು ಸಾಧಿಸುವುದಿಲ್ಲ. ನನಗೆ ಗುರಿ ಇದೆ ಅಂತ ಅಂದುಕೊಂಡಿದ್ದೀರಾ, ಆದರೆ ಅದು ವಾಸ್ತವವಾಗಿ ಗುರಿನಾ ಅಥವಾ ಕೋರಿಕೆನಾ ಅಂತ ಗೊತ್ತಾಗಬೇಕಂದ್ರೆ ಗುರಿ ಅನ್ನೋದು ಹೇಗಿರುತ್ತೆ ಅಂತ ನೀವು ತಿಳ್ಕೋಬೇಕು. ಸ್ನೇಹಿತರೆ, ಗೋಲ್ ಅನ್ನೋದು ಯಾವಾಗಲೂ ಸ್ಮಾರ್ಟಾಗಿ ಇರುತ್ತೆ. ಸ್ಮಾರ್ಟಾಗಿ ಇದ್ದರೆ ಮಾತ್ರ ಅದು ನಿಮ್ಮ ಗೋಲ್. ಸ್ಮಾರ್ಟಾಗಿ ಇಲ್ಲದೇ ಇದ್ದರೆ ಅದು ನಿಮ್ಮ ಗುರಿ ಅಲ್ಲ. SMART, ಸ್ಮಾರ್ಟಾಗಿ ಇರೋದಂದ್ರೆ ಏನು? ಸ್ಮಾರ್ಟಲ್ಲಿ ಮೊದಲ ಅಕ್ಷರ S ಅಂದರೆ ಸ್ಪೆಸಿಫಿಕ್ ಆಗಿ ಇರಬೇಕು. ನೀವು ಅಂದುಕೊಂಡ ಗುರಿ ಏನಿದೆಯೋ ಅದು ಸ್ಪೆಸಿಫಿಕ್ ಆಗಿ, ಖಚಿತವಾಗಿ, ಕ್ಲಾರಿಟಿಯಾಗಿ ಇದೆಯಾ? ಇದ್ರೆ ಮಾತ್ರ ಅದು ನಿಮ್ಮ ಗೋಲ್. ಇಲ್ಲದಿದ್ದರೆ ಅದು ನಿಮ್ಮ ಕೋರಿಕೆ ಮಾತ್ರವೇ. ಉದಾಹರಣೆಗೆ, ದೊಡ್ಡವನಾದ್ಮೇಲೆ ಏನು ಮಾಡಬೇಕಂತಿದೆಯಾ, ನಿನ್ನ ಗುರಿ ಏನು ಅಂತ ಕೇಳಿದರೆ, ತುಂಬ ದೊಡ್ಡ ವ್ಯಕ್ತಿ ಆಗಬೇಕಂತಿದ್ದೀನಿ, ಸಮಾಜದಲ್ಲಿ ಉತ್ತಮ ವ್ಯಕ್ತಿ ಆಗಬೇಕಂತಿದ್ದೀನಿ, ತುಂಬ ಹಣವನ್ನು ಸಂಪಾದನೆ ಮಾಡಬೇಕಂತಿದ್ದೀನಿ ಅಂದರೆ ಇದು ಸ್ಪೆಸಿಫಿಕ್ ಆಗಿ ಇದೆಯಾ? ಆಲೋಚನೆ ಮಾಡಿ. ನಿಮ್ಮ ಗುರಿ ಸ್ಪೆಸಿಫಿಕ್ ಆಗಿ ಇದೆಯಾ? ಎಸ್, ನನ್ನ ಗುರಿ ಇದು, ನಾನು ಇದನ್ನು ಮಾಡಬೇಕಂತಿದ್ದೀನಿ, ಡಾಕ್ಟರ್ ಆಗ್ತೀನಿ. ಅಲ್ಲ ಅಲ್ಲ ಅಲ್ಲ, ಯಾವ ಡಾಕ್ಟರ್ ಆಗಬೇಕು? ಹೋಮಿಯೋಪತಿ ಡಾಕ್ಟರ್ ಆಗಬೇಕಂತಿದೆಯಾ? ಇಲ್ಲಾಂದರೆ ಐ ಸ್ಪೆಷಲಿಸ್ಟ್ ಆಗಬೇಕಂತಿದೆಯಾ? ಇಲ್ಲಾಂದರೆ MBBS, ಇಲ್ಲ MD ಆರ್ ಇನ್ನೇನು? ನಿನ್ನ ಗುರಿ ಏನು ಅದನ್ನು ಮೊದಲು ತಿಳಿದುಕೋ. ತುಂಬ ಸ್ಪಷ್ಟವಾಗಿ ಗುರಿ ಇರಬೇಕು, ತುಂಬ ಸ್ಪೆಸಿಫಿಕ್ ಆಗಿ ಇರಬೇಕು. ಸ್ಮಾರ್ಟಲ್ಲಿ ಎರಡನೆಯ ಅಕ್ಷರ M ಅಂದರೆ ಮೆಸರೇಬಲ್. ನೀವು ಆರಿಸಿಕೊಂಡ ಗುರಿ ಖಂಡಿತವಾಗಲೂ ಮೆಸರೇಬಲ್ ಆಗಿ ಇರಬೇಕು. ಅಂದರೆ ನಿನ್ನ ಗುರಿಯನ್ನು ಸೇರುವುದಕ್ಕೆ ಅದನ್ನು ಬಿಡಿ ಭಾಗಗಳನ್ನಾಗಿ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಶಾರ್ಟ್ ಟರ್ಮ್ ಗೋಲ್ಸ್ನ ಮಾಡ್ಕೊಳ್ಳೋ ಹಾಗೆ ಇರಬೇಕು. ಎಕ್ಸಾಂಪಲ್ಗೆ, ಒಂದು ವರ್ಷದಲ್ಲಿ ಇಷ್ಟು ಸಾಧಿಸಬೇಕು ಅಂದರೆ ಅದನ್ನು 6 ತಿಂಗಳಲ್ಲಿ ಎಷ್ಟು ಪ್ರಯಾಣ ಮಾಡಬೇಕು, 3 ತಿಂಗಳಲ್ಲಿ ಎಷ್ಟು ಪ್ರಯಾಣ ಮಾಡಬೇಕು, 1 ತಿಂಗಳಲ್ಲಿ ಎಷ್ಟು ಪ್ರಯಾಣ ಮಾಡಬೇಕು, ಈ ರೀತಿ ಪ್ಲ್ಯಾನಿಂಗ್ ಮಾಡಿಕೊಂಡು ಮುಂದೆ ನುಗ್ತಿರ್ಬೇಕು. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ತೂಕವನ್ನು ಕಡಿಮೆ ಆಗಬೇಕು ಅಂತ ಅಂದ್ಕೊಂಡ, ತುಂಬ ಓವರ್ ವೇಟ್ ಆಗಿ ಇದ್ದಾನೆ. ಅವನು ನಾನು 10 kg ತೂಕವನ್ನು ಕಡಿಮೆ ಮಾಡಬೇಕು ಅಂತ ಅಂದುಕೊಂಡ. 10 kg ತೂಕವನ್ನು ಕಡಿಮೆ ಆಗಬೇಕು ಅಂದರೆ ಅದು ಎಷ್ಟು ತಿಂಗಳಲ್ಲಿ? ಉದಾಹರಣೆಗೆ, ಒಂದು 5 ತಿಂಗಳಲ್ಲಿ ಕಡಿಮೆ ಆಗಬೇಕು ಅಂತ ಅಂದುಕೊಂಡ ಅಂದರೆ ತಿಂಗಳಿಗೆ ಎಷ್ಟು? 2 kg. ಅಂದರೆ ಪ್ರತಿ ತಿಂಗಳಿಗೂ ಪ್ಲ್ಯಾನಿಂಗ್ ಅನ್ನೋದು ಇರಬೇಕು. ಮೆಸರೇಬಲ್ ಆಗಿ ಇರಬೇಕು. ಸ್ಮಾರ್ಟಲ್ಲಿ ಮೂರನೆಯ ಅಕ್ಷರ A ಅಂದರೆ ಅಚೀವೇಬಲ್. ನೀವು ಆರಿಸಿಕೊಂಡ ಗುರಿ ಸಾಧಿಸುವ ಹಾಗೆ ಇರಬೇಕು. ಅಂದರೆ ಅದು ನಿಮ್ಮಿಂದ ಪಾಸಿಬಲ್ ಆಗಿ ಇರಬೇಕು. ಸ್ನೇಹಿತರೆ, ಇಲ್ಲಿ ತುಂಬ ಜನ ಅವರ ಜೀವನದಲ್ಲಿ ಕನ್ಫ್ಯೂಷನ್ಸಿಂದ ಅವರ ಗುರಿಯನ್ನು ತಲುಪುತ್ತಿಲ್ಲ. ಹೇಗಂದರೆ, ಇವಾಗ ಗಮನ ಕೊಟ್ಟು ಕೇಳೆ. ನೀನು ಕಷ್ಟಪಟ್ಟರೆ ಏನು ಬೇಕಾದರೂ ಸಾಧಿಸಬಹುದು ಅಂತೀವಲ್ವಾ? ನೀನು ಬಲವಾಗಿ ಅಂದುಕೊಂಡ್ರೆ ಏನಾದರೂ ಸಾಧಿಸಬಹುದು ಅಂತ ಅಂದುಕೊಳ್ತೀವಲ್ವಾ? ಆದರೆ ಅಚೀವೇಬಲ್ ಆಗಿ ಇರೋದಂದ್ರೆ ಏನಿದು ಅಂತ ಅಂದ್ಕೊಂಡ್ರೆ ಒಂದು ಸಾರಿ ಆಲೋಚನೆ ಮಾಡಿ. ಅಚೀವೇಬಲ್ ಆಗಿ ಇರಬೇಕು ಅಂದರೆ ನಿನ್ನಿಂದ ಏನು ಬೇಕಾದರೂ ಸಾಧ್ಯನೇ. ಆದರೆ ನೀನು ಅಂದುಕೊಳ್ಳುತ್ತಿರುವ ಗುರಿಯು ನೀನು ಇರುವ ಈ ಪರಿಸ್ಥಿತಿಯಲ್ಲಿ, ಅಂದರೆ ನೀನು ಈ ಪರಿಸ್ಥಿತಿಯಲ್ಲಿ ಏನನ್ನ ಗುರಿಯಾಗಿ ಆರಿಸಿಕೊಂಡಿದ್ದೀಯೋ ಅದು ನೀನಿರೋ ಪರಿಸ್ಥಿತಿಯಲ್ಲಿ ಅಚೀವೇಬಲ್ ಆಗಿ ಇದೆಯಾ? ಇಲ್ಲಾಂದರೆ ಯಾವುದೋ ಒಂದು ಊಹೆಯಲ್ಲಿ ಇದೆಯಾ? ಅಂದರೆ ಹಗಲು ಕನಸಿನಲ್ಲಿ ಇದೆಯಾ? ಇದರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡು. ನೀನು ಯಾವುದೇ ಗುರಿಯನ್ನು ಇಟ್ಕೊಂಡ್ರೂ ಅದು ಪ್ರಾಕ್ಟಿಕಲ್ ಆಗಿ ಅಚೀವೇಬಲ್ ಆಗಿ ನಿನ್ನ ಗುರಿ ಅನ್ನೋದು ಇರಬೇಕು. ಆ್ಯಂಡ್ ಹಾಗೆಯೇ ಪ್ಲ್ಯಾನ್ ಕೂಡ ಮಾಡ್ಕೋಬೇಕು. ಶಾರ್ಟ್ ಟರ್ಮ್ ಗೋಲ್ ಆದರೂ ಲಾಂಗ್ ಟರ್ಮ್ ಗೋಲ್ ಆದರೂ, ಒಂದು ವರ್ಷಕ್ಕೆ ಎಷ್ಟು ವರ್ಕ್ ಮಾಡಬೇಕು, 6 ತಿಂಗಳಿಗೆ ಎಷ್ಟು ವರ್ಕ್ ಮಾಡಬೇಕು, 1 ತಿಂಗಳಲ್ಲಿ ಎಷ್ಟು ಪ್ರಯಾಣ ಮಾಡಬೇಕು,
ಒಂದು ಪ್ಲಾನಿಂಗ್ ಅನ್ನೋದು ನಮಗೆ ಸ್ಪಷ್ಟವಾಗಿ ಇರಬೇಕು, ಅದು ಅಚೀವೇಬಲ್ ಆಗಿ ಇರಬೇಕು. ಸ್ಮಾರ್ಟಲ್ಲಿ 4ನೇ ಅಕ್ಷರ ಆರ್ ಅಂದರೆ ರಿಯಲಿಸ್ಟಿಕ್. ನಿಮ್ಮ ಗುರಿ ಅಚೀವೇಬಲ್ ಆಗಿ ಇದ್ದರೆ ಆಮೇಲೆ ಅದು ರಿಯಲಿಸ್ಟಿಕ್ ಆಗಿ ಇರಬೇಕು. ರಿಯಲಿಸ್ಟಿಕ್ ಆಗಿ ಅಂದರೆ ಏನು? ನಾವು ಆರಿಸಿಕೊಂಡ ಗುರಿಯು ವಾಸ್ತವಕ್ಕೆ ತುಂಬ ಹತ್ತಿರದಲ್ಲಿ ಇರಬೇಕು ಸ್ನೇಹಿತರೆ. ಪ್ರತಿ ವ್ಯಕ್ತಿ ಇದ್ದಾನೆ. ಇವಾಗ ನಾನಿದ್ದೀನಿ, ನನ್ನನ್ನೇ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ನನ್ನ ಸ್ಟ್ರೆಂತ್ಸ್ ಏನು ಅಂತ ನನಗೆ ಗೊತ್ತಿರುತ್ತೆ, ಹೌದಾ ಅಲ್ವಾ? ನನ್ನ ಬಲಗಳು ಏನು ಅಂತ ನನಗೆ ಗೊತ್ತು. ಹಾಗೆಯೇ ನನ್ನ ವೀಕ್ನೆಸಸ್ ಏನು ಅಂತ ಕೂಡ ನನಗೆ ಗೊತ್ತು. ನನಗೆ ಇರುವ ಅವಕಾಶಗಳು ಏನು ಅಂತ ನನ್ನ ಕಣ್ಣ ಮುಂದೆಯೇ ಇದ್ದಾವೆ. ನನಗೆ ಇರುವ ಅವರೋಧನೆಗಳು ಕೂಡ ನನ್ನ ಕಣ್ಣ ಮುಂದೆಯೇ ಇದ್ದಾವೆ. ಒಬ್ಬ ವ್ಯಕ್ತಿ ಏನಾದರೂ ಒಂದು ಗುರಿಯನ್ನು ಆರಿಸಿಕೊಳ್ಬೇಕು ಅಂದರೆ ಅವನು ತನ್ನ ಸ್ಟ್ರೆಂತ್ಸ್ನ ದೃಷ್ಟಿಯಲ್ಲಿ ಇಟ್ಕೊಂಡು, ತನ್ನ ವೀಕ್ನೆಸಸ್ನ ದೃಷ್ಟಿಯಲ್ಲಿ ಇಟ್ಕೊಂಡು, ಅವನಿರುವ ಆ ಪರಿಸ್ಥಿತಿಯಲ್ಲಿ ತನಗಿರುವ ಅವಕಾಶಗಳನ್ನು ಅಂದರೆ ಅಪರ್ಚುನಿಟೀಸ್ನ ದೃಷ್ಟಿಯಲ್ಲಿ ಇಟ್ಕೊಂಡು, ತನ್ನ ಇಷ್ಟ ಅನಿಷ್ಟಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಆ ಗುರಿಯನ್ನು ಆರಿಸಿಕೊಳ್ಬೇಕು. ಹಾಗೂ ಅದು ರಿಯಲಿಸ್ಟಿಕ್ ಆಗಿ ಇರಬೇಕು. ಇನ್ನು ಸ್ಮಾರ್ಟಲ್ಲಿ ಕೊನೆಯ ಅಕ್ಷರ ಟಿ ಅಂದರೆ ಟೈಮ್ ಬಾಂಡ್. ಸ್ನೇಹಿತರೆ, ಟೈಮ್ ಬಾಂಡ್ ಅಂದರೆ ನಾವು ಒಂದು ಗುರಿಯನ್ನು ಆರಿಸಿಕೊಂಡಾಗ ಖಂಡಿತವಾಗ್ಲೂ ಅದನ್ನು ಎಲ್ಲಿಯವರೆಗೆ ಸಾಧಿಸಬೇಕು ಅನ್ನೋದು ಒಂದು ಡೆಡ್ಲೈನ್ ಅನ್ನೋದು ಇರಬೇಕು. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಇದ್ದಾನೆ, ತುಂಬ ಚೆನ್ನಾಗಿ ಓದಬೇಕು ಅಂತ ಅಂದುಕೊಂಡಿದ್ದಾನೆ. ಎಕ್ಸಾಮ್ ಹತ್ರದಲ್ಲೇ ಇದ್ದಾವೆ, 1 ತಿಂಗಳಲ್ಲಿ ಎಕ್ಸಾಮ್ ಇದ್ದಾವೆ. ಆವಾಗ ಅವನು ಇವತ್ತು ಖಂಡಿತವಾಗ್ಲೂ ಸಂಜೆ ಮನೆಗೆ ಹೋದ್ಮೇಲೆ 4 ಗಂಟೆ ಓದಬೇಕು ಅಂತ ಅಂದುಕೊಂಡ. ಮನೆಗೆ ಹೋದ ತಕ್ಷಣ ಫ್ರೆಂಡ್ನ ಮೀಟ್ ಆದ. ಯಾವುದೋ ಸೀರಿಯಲ್ ನೋಡ್ತಾ ಏನೋ ಹಾಗೆ ಟೈಮ್ ಪಾಸ್ ಆಗ್ಬಿಡ್ತು. ಆದರೆ ಓದೋಕೆ ಮಾತ್ರ ಆಗಲಿಲ್ಲ. ಅವತ್ತು ಅವನು ಓದಲೇ ಇಲ್ಲ. 2ನೆಯ ದಿನವೂ ಕೂಡ ಈ ದಿನ ಖಂಡಿತವಾಗ್ಲೂ ಓದಬೇಕು ಅಂತ ಅಂದುಕೊಂಡ. ಹೀಗೆ ಅವತ್ತು ಕೂಡ ಅವನು ಓದಲೇ ಇಲ್ಲ. ಯಾವುದೋ ಒಂದು ಕಾರಣದಿಂದ ಬೇರೆದ್ರಲ್ಲಿ ಇನ್ವಾಲ್ವ್ ಆದ. ಫೋನ್ ಹಿಡ್ಕೊಂಡು ಸೋಷಿಯಲ್ ಮೀಡಿಯಾ ನೋಡ್ತಾ ಟೈಮ್ ಪಾಸ್ ಮಾಡಿಬಿಟ್ಟ. ಹೀಗೇನೆ 1 ವೀಕ್ ಆಯಿತು, 2 ವೀಕ್ಸ್ ಆಯಿತು. ಹೀಗೆ ಟೈಮ್ ಪಾಸ್ ಮಾಡ್ತಾ ಕೊನೆಯ ವಾರಕ್ಕೆ ಸೇರ್ಕೊಂಡ. ಯಾವಾಗಲೂ ಕೂಡ ನೆಗ್ಲೆಕ್ಟ್ ಮಾಡ್ತಾನೆ. ಕೊನೆಗೆ ಇನ್ನೂ ಕೆಲವು ದಿನಗಳು ಮಾತ್ರವೇ ಇದ್ದಾವೆ ಎಕ್ಸಾಮ್ಸ್ಗೆ. ಇವಾಗಲೂ ಕೂಡ ನೆಗ್ಲೆಕ್ಟ್ ಮಾಡ್ತಾನೆ ಅಂತೀರ ಸ್ನೇಹಿತರೆ. ಖಂಡಿತವಾಗ್ಲೂ ಇಲ್ಲಿ ನೆಗ್ಲಿಜೆನ್ಸಿ ಅನ್ನೋದು ಕಡಿಮೆ ಆಗುತ್ತೆ. ಯಾಕಂದರೆ ಅವನಿಗೆ ಇವಾಗ ತುಂಬ ಕಡಿಮೆ ಸಮಯ ಇದೆ ಸ್ನೇಹಿತರೆ. ಸೀರಿಯಸ್ನೆಸ್ ಅನ್ನೋದು ಜಾಸ್ತಿ ಆಗುತ್ತೆ. ಯಾಕಂದರೆ ಅಲ್ಲಿ ಡೆಡ್ಲೈನ್ ಇದೆ. ನಾಡಿದ್ದು ಎಕ್ಸಾಮ್ ಇದೆ ಅಂದ್ಕೊಳ್ಳಿ, ಇವತ್ತು ಎಷ್ಟು ಸೀರಿಯಸ್ನೆಸ್ ಬೆಳೆಯುತ್ತೆ. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಎಕ್ಸಾಮ್ ಇದ್ದಾವೆ ಅಂದ್ಕೊಳ್ಳಿ, ಇವತ್ತು ಎಷ್ಟು ಸೀರಿಯಸ್ನೆಸ್ ಬೆಳೆಯುತ್ತದೆ. ನೈಟ್ ಎಲ್ಲ ನಿದ್ದೆ ಮಾಡದೆ ಸ್ಟಡಿ ಮಾಡ್ತಾನೆ. ಯಾಕಂದರೆ ನಾಳೆಗೆ ಡೆಡ್ಲೈನ್ ಅನ್ನೋದು ಇದೆ. ಸ್ನೇಹಿತರೆ, ಡೆಡ್ಲೈನ್ ಅನ್ನೋದು ಒಂದು ಮ್ಯಾಜಿಕ್ ಥರ ಕೆಲಸ ಮಾಡುತ್ತೆ. ನೀವು ಏನಾದರೂ ಸಾಧಿಸಬೇಕು ಅಂತ ಅಂದುಕೊಳ್ತಿದ್ದೀರಾ ಅಂದರೆ ಒಂದು ಡೆಡ್ಲೈನನ್ನು ನಿಮಗೆ ನೀವೇ ಹಾಕ್ಕೊಳ್ಳಿ. ಯಾವುದಾದ್ರೂ ಸಬ್ಜೆಕ್ಟಲ್ಲಿ ನೀವು ಗ್ರೋ ಆಗಬೇಕು, ಇಂಪ್ರೂವ್ ಆಗಬೇಕು ಅಂದರೆ ಈ ವಿಷಯದಲ್ಲಿ ನಾನು ಇಷ್ಟು ಇಂಪ್ರೂವ್ ಆಗಬೇಕು, ಅದು ಈ ಸಮಯದ ಒಳಗೇನೆ ಅಂತ ಡೆಡ್ಲೈನ್ ಅನ್ನೋದನ್ನು ಇಟ್ಕೊಳ್ಳಿ. ಡೆಡ್ಲೈನ್ ಇಟ್ಕೊಳ್ದೆ ನೀವು ಮಾಡ್ತೀರಾ ಅಂದರೆ ಮಾಡೋಣ ಬಿಡು, ನೋಡೋಣ ಬಿಡು, ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು ಅಂತ ಹೇಳಿ ಜೀವನ ಪೂರ್ತಿ ಕಳೆದೋಗ್ಬಿಡುತ್ತೆ. ಆ ಡೆಡ್ಲೈನ್ ಇಲ್ಲದೇ ಇದ್ದರೆ ನಮ್ಮ ಕೆಲಸ ಯಾವತ್ತೂ ಪೂರ್ತಿ ಆಗೋದೇ ಇಲ್ಲ. ಲಾಸ್ಟ್ ಡೇಟ್ ಅನ್ನೋದು ತುಂಬ ಅನಿವಾರ್ಯ ಹಾಗೂ ಅವಶ್ಯಕತೆ ಕೂಡ. ಪ್ರತಿಯೊಂದಕ್ಕೂ ಲಾಸ್ಟ್ ಡೇಟ್ ಅನ್ನೋದು ಇರುತ್ತೆ. ಲಾಸ್ಟ್ ಡೇಟಲ್ಲೇ ತುಂಬ ಜನ ಬಂದು ಲೈನಲ್ಲಿ ನಿಂತ್ಕೋತಾರೆ. ಯಾಕಂದರೆ ಎಷ್ಟು ದೊಡ್ಡ ಪೋಸ್ಟಲ್ಲಿ ಇದ್ರೂ ಕೂಡ ಆ ಡೇಟ್ನ ಪೋಸ್ಟ್ಪೋನ್ ಮಾಡೋಕ್ಕಾಗಲ್ವಲ್ಲ. ಆದ್ದರಿಂದ ನಾವು ಅಂದುಕೊಂಡ ಪ್ರತಿ ಸಣ್ಣ ಗುರಿಗೂ ಕೂಡ ಡೆಡ್ಲೈನ್ ಅನ್ನೋದನ್ನು ನಾವೇ ಇಟ್ಕೊಳ್ಬೇಕು. ಈ ಡೇಟ್ ಒಳಗೆ ನಾನು ಸಾಧಿಸಬೇಕು ಅನ್ನೋದು ನಮ್ಮಲ್ಲಿ ಇರಬೇಕು. ಉದಾಹರಣೆಗೆ, ನೀವು ಏನಾಗಬೇಕಂತಿದ್ದೀರಾ, ಆ ಗುರಿ ಏನು, ಆ ಗುರಿನ ಎಷ್ಟು ವರ್ಷದೊಳಗೆ ಸಾಧಿಸಬೇಕು ಅಂತ ಇದ್ದೀರಾ, ಈ ರೀತಿ ನಿಮ್ಮ ಗುರಿ ಅನ್ನೋದನ್ನು ಇಟ್ಕೋಬೇಕು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಫ್ರೀಯಾಗಿ ಆಕ್ಟಿವೇಟ್ ಮಾಡ್ಕೊಳ್ಳಿ. ಹಾಗೂ ಮುಂಬರೋ ದಿನಗಳಲ್ಲಿ ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ಪಡೆಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.